ಇಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಇದು ಕಾಂಗ್ರೆಸ್ ಭದ್ರಕೋಟೆ ಆಗಿರೋದ್ರಿಂದ ಇಷ್ಟು ಟೈಮ್ ಆದ್ರೂ ಇಲ್ಲಿ ನಡೆದಿದ್ದ ಜನ ನೋಡಿ ನಿಮಗೆ ಗೊತ್ತಾಗಬೇಕು ಇಲ್ಲಿ ಕಾಂಗ್ರೆಸ್ ಯಾವ ಮಟ್ಟದಲ್ಲಿದೆ ಅಂತ. ಸುಮಾರಾಗಲಿ ಈಗಾಗಲೇ 8-9 ಗಂಟೆ 9-9:30 ಆಗಿದೆ. ಒಬ್ಬರೂ ಕದಿಲ್ಲ, ಅಷ್ಟು ಜನ ಇಲ್ಲಿ ಸೇರಿದ್ದಾರೆ. ಈ ಸೇರಿರೋ ಜನ ನೋಡಿ ಗೊತ್ತಾಗಬೇಕು ಇಲ್ಲಿ ಯಾವ ರೀತಿ ಕಾಂಗ್ರೆಸ್ ಇದೆ ಅಂತ. ಈಗ ಅವರವರೆಲ್ಲ ಹೇಳ್ಕೊಂತಾರೆ, ಬಂದ ಮೇಲೆ ತಾನೇ ಗೊತ್ತಾಗೋದು. ಈಗ ನಮ್ಮ MLA ಯಾವ ರೀತಿ ಹೇಳ್ತಾರೆ ಅಂದರೆ, ಅವರು ತಗೊಂಡಿದ್ದು ಲೀಡು ಮತ್ತು ಅವ್ರು ಈಗ ಇಲ್ಲಿವರೆಗೂ ಮಾಡ್ಕೊಬಂದಿದ್ದ ಅಭಿವೃದ್ಧಿ ಕಾರ್ಯ, ಆ ಕಾರ್ಯ ಎಲ್ಲ ನೋಡ್ಕೊಂಡಾಗ ನಾವು 50,000 ಲೀಡ್ ತಗೊಂತೀವಿ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳ್ತವ್ರೋ ಗೊತ್ತಿಲ್ಲ, ಹೇಳಲೇಬೇಕಲ್ಲ, ಹೇಳ್ತಾರೆ. ಅವ್ರು ಹೇಳಿದ್ರಲ್ಲ, ಈ ಒಂದು ಇದು ಪ್ರೆಸ್ ಮೀಟ್ ಕರೀರಿ, ಎದುರುಗಡೆ ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ, ನಾನು ಆರ್ಡರ್ ಸಮೇತ ಕೊಡ್ತೀನಿ ಅಂತ ಹೇಳಿದ್ರಲ್ಲ. CM ಶಿಲಾನ್ಯಾಸ ಎಲ್ಲ ಮಾಡಿದ್ದಾರೆ. ಅದು ಸುಳ್ಳಾಗುತ್ತಾ? ಇವ್ರು ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂದರೆ, ನಾವು ಅದೇನೋ ನೀವು ಫಸ್ಟ್ ಕೇಳಿದ್ರಿ, ಇಲ್ಲಿ ಲೀಡ್ರು ಏನೋ ಹೋಗ್ಬೇಕಾದ್ರೆ ಏನೋ ಹೇಳೋರು ಅಂತ. ಹೋಗ್ಬೇಕಾದವ್ರು ಎಲ್ಲರೂ ಅವ್ರನ್ನ ಮೆಚ್ಚೋಕ್ಕೋಸ್ಕರ ಹೇಳಲೇಬೇಕು. ಇಲ್ಲಿನ MLA ವಿರುದ್ಧ ಅದು ಇದು ಹೇಳಲೇಬೇಕು. ಅದು ಸತ್ಯನ ಸುಳ್ಳು ಅಂತ ಅವ್ರಿಗೂ ಗೊತ್ತಿರಲ್ಲ, ಅವರು ಹೇಳ್ತಾರೆ, ಹೇಳಲಿ. MLA ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ಬಹಿರಂಗ ಚರ್ಚೆ ಕರೆದಿದ್ದು ಅವ್ರು ಕರೆದಿದ್ದಕ್ಕೆ ಇವ್ರು ಹೇಳಲೇಬೇಕಲ್ವಾ, ಇಲ್ಲಾಂದರೆ ತಪ್ಪಾಗುತ್ತೆ. ಅದಕ್ಕೆ ಅವ್ರು ಈಗಲೂ ಬಹಿರಂಗ ಚರ್ಚೆಗೆ ಬಂದರೆ ಬಹಿರಂಗ ಚರ್ಚೆ ಮಾಡೋಕ್ಕೆ ರೆಡಿ. ನಾವು ಸಾಕ್ಷಿ ಸಮೇತ ಕೊಡ್ತೀವಿ ಅಂತ ಹೇಳಿದಾರಲ್ಲ. ನಾನು ವಾಸುದೇವ್ ಅಂತ, ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ.